ದೇಹವಿರುವಲ್ಲಿ ಉತ್ತಮ ಮನಸ್ಸಿರುತ್ತದೆ ಅಂತ ಒಂದು ತತ್ವ ಇದೆಯಂತೆ. ಅಂದರೆ ಉತ್ತಮ ದೇಹ ಇದ್ದರೆ ಉತ್ತಮ ಮನಸ್ಸಿರುತ್ತೆ ಅಂಥೇಳಿ. ನಮ್ಮ ಮನಸ್ಸು ಯಾರಿಗೂ ಕಾಣಲ್ಲ, ಬಟ್ ನಮ್ಮ ದೇಹ ನಮ್ಮನ್ನು ಕಂಡುಹಿಡಿಯೋದೇ ನಮ್ಮ ದೇಹದಿಂದ, ನಮ್ಮ ಮನಸ್ಸಿಂದ ಅಲ್ವಾ. ಆದರೆ IQ, EQ, PQ ನನ್ನ ಜೀವನದ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ, ಆದರೆ ಆ ಮೂರನ್ನೂ ಪರಿಪೂರ್ಣ ಮಾಡೋಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ SQ ಬೇಕು, ಸ್ಪಿರಿಚುವಲ್ ಕೋಶನ್ ಬೇಕು. ನಮಸ್ತೆ. ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು. ನಾವು ನಿನ್ನೆ ಮೊನ್ನೆ ಓದ್ತಾ ಇದ್ದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡ್ತೀವಿ. ಯಶಸ್ವಿ ಜೀವನಕ್ಕಾಗಿ 4 ಬುದ್ಧಿಮತ್ತೆಗಳು. ಮೊದಲ ಎಪಿಸೋಡಲ್ಲಿ ಯಶಸ್ಸಿನ ನಿಜವಾದ ಅರ್ಥ ತಿಳ್ಕೊಂಡ್ವಿ. 2ನೇ ಎಪಿಸೋಡಲ್ಲಿ ನಾವು IQ ಮತ್ತು EQ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ನೋಡೋಣ PQ ಬಗ್ಗೆ ಮತ್ತು SQ ಬಗ್ಗೆ. PQ ಅಂದರೆ ಬೌದ್ಧಿಕ ಬುದ್ಧಿಮತ್ತೆ. 21ನೇ ಶತಮಾನದ ಪ್ರಮುಖ ಸಂಗತಿ ಇದಾಗಿದೆ. ಇವಾಗಿನ ಇದರಲ್ಲಿ ನಮಗಿದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ ನಮ್ಮ ಮೂಲ ಸ್ವರೂಪದ ನಮ್ಮ ದೇಹವನ್ನು ಅರಿತುಕೊಂಡು ಅದನ್ನು ಮನಸ್ಸಿನೊಂದಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು, ಓಕೆ, ನಮ್ಮ ದೇಹ ಮತ್ತು ನಮ್ಮ ದೇಹನ ನಮ್ಮ ಮನಸ್ಸಿನೊಂದಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಉತ್ತಮ ಅಂಗರಚನೆ, ಆರೋಗ್ಯ ಹಾಗೂ ಕ್ರಿಯಾಶೀಲತೆಯಿಂದ ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳುವುದು ಫಿಸಿಕಲ್ ಕೋಶಂಟ್ ಅಂದರೆ, ಓಕೆನಾ. ಫಿಸಿಕಲ್ ಇಂಟೆಲಿಜೆನ್ಸ್ ಅಂದರೆ ಫಿಸಿಕಲಿ ಫಿಟ್ಟಾಗಿ ಕಾಣೋದು. ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ನಮ್ಮನ್ನು ಭೇಟಿ ಮಾಡಿದ ತಕ್ಷಣ ಅವರಿಗೆ ನಮ್ಮನ್ನು ನೋಡ್ತಾ ಇದ್ದಂಗೆ ಇವರಲ್ಲಿ ಏನೋ ಒಂದು ಚೈತನ್ಯ ಇದೆ, ಇವ್ರ ಹತ್ರ ಹೋದರೆ ಸಾಕು ಒಂದು ಎನರ್ಜಿ ಪಾಸ್ ಆಗುತ್ತೆ, ಆ್ಯಂಡ್ ಇವ್ರ ಕೈ ಟಚ್ ಮಾಡಿದ್ರೆ ಸಾಕು ಏನೋ ಖುಷಿ, ಇವ್ರ ಜೊತೆ ಮಾತಾಡಬೇಕು, ಇವ್ರು ನೋಡೋಕ್ಕೆ ಚಂದ, ಇವ್ರನ್ನ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ಎಷ್ಟು ಫಿಸಿಕಲಿ ಫಿಟ್ ಇದ್ದಾರಲ್ವ, ಈ ಥರ ಎಲ್ಲ ಮಾತಾಡ್ತೀವಲ್ವ ನಾವು, ಎಷ್ಟು ಫಿಸಿಕಲಿ ಫಿಟ್ ಇದ್ದಾರೆ ನೋಡು ಅಂತ. ಆ್ಯಂಡ್ ಅಬ್ಸರ್ವ್ ಮಾಡಿ ಮಾನಸಿಕವಾಗಿ ಅಂದರೆ ಯಾರು ಫಿಸಿಕಲಿ ಫಿಟ್ಟಾಗಿರ್ತಾರೆ ಅಲ್ಲ, ಅವರು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ಕೆಲವರಿಗೆ ಫಿಸಿಕಲಿ ಫಿಟ್ ಇರ್ತಾರೆ, ಆದರೆ ಭಾವನಾತ್ಮಕವಾಗಿ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟಿರೋದಿಲ್ಲ. ಇಲ್ಲೇನು ಹೇಳ್ತಿರೋದು, ಏನಂತಾರೆ, ಮನಸ್ಸಿನ ಜೊತೆಗೆ, ಓಕೆ, ಮನಸ್ಸಿನೊಂದಿಗೆ ನಮ್ಮ ದೇಹವನ್ನು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು. ಅಂದರೆ ನೋಡೋಕ್ಕೆ ಕೆಲವ್ರು ಹೇಳ್ತಾರೆ ಗೊತ್ತಾ, ನೋಡೋಕ್ಕೆ ಹೆಂಗಿದವ್ರು ಗೊತ್ತಾ, ದಾಂಡಿಗ ಥರ ಇದ್ದಾರೆ, ಬಟ್ ಸಖತ್ ಪುಕ್ಲ ಅಂತಾರೆ. ಕೇಳಿಸ್ಕೊಂಡಿದ್ದೀರಾ? ಆಗಿರುತ್ತೆ ಅಲ್ಲ, ನೋಡೋಕೆ ಮಾತ್ರ ಹೆಂಗಿದ್ದಾನೆ ಇವನು, ಆದರೆ ಫುಲ್ ಹೆದರ್ತಾನೆ ಅಂತ. ಇವ್ರು ನೋಡೋಕೆ ಹಂಗೆ ಕಾಣಿಸ್ತಾರ್ರಿ, ಆದರೆ ಪಾಪ ಇವರು ಅಂತೀವಿ ಗೊತ್ತಾ. ಅಂದರೆ ಅವರ ದೇಹಕ್ಕೂ ಅವರ ಭಾವನೆಗಳಿಗೂ ಮಾನಸಿಕ ಒಂದು ಮನಸ್ಸಿಗೂ ಸಂಬಂಧ ಇರೋದಿಲ್ಲ. ಆಗಲೂ ಕೂಡ ನಾವು ಯಶಸ್ಸನ್ನು ಸಾಧಿಸೋಕ್ಕಾಗೋದಿಲ್ಲ. ಆದರೆ ಈ EQ ಮತ್ತು IQ ಜೊತೆಗೆ PQ ಕೂಡ ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಫಿಸಿಕಲಿ ಕೂಡ ಫಿಟ್ ಆಗಿರ್ತೀವಿ, ಮೆಂಟಲಿ ಫಿಟ್ ಆಗಿರ್ತೀವಿ, ಎಮೋಷ್ನಲಿ ಕೂಡ ಫಿಟ್ ಆಗಿರ್ತೀವಿ. ಓಕೆ, ಅಂದರೆ ಉತ್ತಮ ದೇಹವಿರುವಲ್ಲಿ ಉತ್ತಮ ಮನಸ್ಸಿರುತ್ತದೆ ಅಂತ ಒಂದು ತತ್ವ ಇದೆಯಂತೆ. ಅಂದರೆ ಉತ್ತಮ ದೇಹ ಇದ್ದರೆ ಉತ್ತಮ ಮನಸ್ಸಿರುತ್ತೆ ಅಂಥೇಳಿ. ನಮ್ಮ ಮನಸ್ಸು ಯಾರಿಗೂ ಕಾಣಲ್ಲ, ಬಟ್ ನಮ್ಮ ದೇಹ ನಮ್ಮನ್ನು ಕಂಡುಹಿಡಿಯೋದೇ ನಮ್ಮ ದೇಹದಿಂದ, ನಮ್ಮ ಮನಸ್ಸಿಂದ ಅಲ್ವಾ. ಆದರೆ ನಮ್ಮ ಭಾವನೆಗಳು ಮತ್ತು ನಮ್ಮ ನಡವಳಿಕೆಗಳಿಗೆ ಮೂಲ ನಮ್ಮ ಮನಸ್ಸೇ ಆಗಿರುತ್ತೆ. ಹಾಗಾಗಿ ಮನಸ್ಸು ಮತ್ತು ದೇಹ ನಾವು ಸರಿಯಾಗಿ ಹೊಂದ್ಕೋಬೇಕಾಗಿದೆ. ಇಲ್ಲಿ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು, ಆಸಕ್ತಿ, ಅಭ್ಯಾಸಗಳನ್ನು ಮನಸ್ಸಲ್ಲಿ ಬಂದಿದ್ದನ್ನೆಲ್ಲ ಮಾಡೋದಕ್ಕೆ ಸಹಾಯ ಮಾಡೋದೇ ದೇಹ. ನನಗೆ ಮನಸ್ಸು ಹೇಳ್ತಾ ಇರುತ್ತೆ, ಇದನ್ನು ಸಾಧನೆ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ. ದೇಹ ವರ್ಕೇ ಮಾಡಲ್ಲ, ಅಯ್ಯೋ ಸುಸ್ತು, ನನಗಾಗಲ್ಲ ಅಂತ ಇರುತ್ತೆ. ಹೊಂದ್ಕೋತಾ ಇಲ್ಲ ಮನಸ್ಸಿನ ಆಸೆ ಆಕಾಂಕ್ಷೆಗಳಿಗೆ, ಅಭ್ಯಾಸಗಳಿಗೆ ದೇಹ ಹೊಂದ್ಕೊತಾ ಇಲ್ಲ ಅಂದರೆ
ಯಶಸ್ಸಾಗಲ್ಲ. ಸೊ ಮನಸ್ಸಿನ ಆಸೆ ಆಕಾಂಕ್ಷೆಗಳು, ನನಗೆ ಕೋಟಿ ದುಡ್ಡು ಬೇಕು ಅಂದರೆ ಕೋಟಿ ದುಡ್ಡಿಗೆ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡಬೇಕು, ಆ ವಿಚಾರಗಳನ್ನು ತಿಳ್ಕೋಬೇಕು. ಸೊ ಆ ಕೆಲಸಗಳನ್ನ ಮಾಡಬೇಕು. ಏನೂ ಕೆಲಸ ಮಾಡದೆ ಕೋಟಿ ದುಡ್ಡು ಬೇಕು ಅಂದರೆ ಮನಸ್ಸಿಗೂ ದೇಹಕ್ಕೂ ಸಂಬಂಧ ಇಲ್ಲ ಅಂತ ಅರ್ಥ. ಓಕೆ, ಸೊ ಈ ರೀತಿ ನಾವು ಒಂದು ಫಿಸಿಕಲ್ ಇದನ್ನು ತಿಳ್ಕೊಬೋದು. ಸೊ ಹಾಗಾಗಿ ಇಲ್ಲಿ ಹೇಗೆ ನಾವು ಫಿಸಿಕಲಿ ಹೇಗಪ್ಪ ಆ ಥರ ಒಂದು ಕೋಶಂಟ್ ಅಂದರೆ ಫಿಸಿಕಲ್ ಇಂಟೆಲಿಜೆನ್ಸ್ನ ಹೇಗೆ ಮಾಡ್ಕೋಬೇಕು ಅಂದರೆ ಯೋಗಾಸನ ಮಾಡೋದು, ವ್ಯಾಯಾಮ ಮಾಡೋದು, ಶಿಸ್ತಿನ ಜೀವನ ಕ್ರಮ, ಒಂದು ಡಿಸಿಪ್ಲಿನ್ ಆರ್ಗನೈಸ್ಡ್ ಲೈಫ್ನ ಲೀಡ್ ಮಾಡೋದು, ಒಳ್ಳೆ ಆಹಾರ ಪದ್ಧತಿ ಆಗಿರ್ಬೋದು, ಯಾವಾಗಲೂ ಕೂಡ ಸಂತೃಪ್ತಿಯಿಂದ ಇರುವಂಥದ್ದಾಗಿರ್ಬೋದು, ಹಾಗೆ ನಮ್ಮ ಏನು ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಫಿಸಿಕಲಿ ನಾವು ಓಕೆ, ಸೊ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಓಕೆ, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಫಿಸಿಕಲಿ ಕೂಡ ಫಿಟ್ ಆಗಿದ್ದರೆ ಈ ಮೂರು ಕೂಡ ಯಾವುದು IQ, EQ, PQ ಕೂಡ ಬ್ಯಾಲೆನ್ಸ್ಡ್ ಆಗಿದ್ದರೆ ನೀವು ನೋಡಿ, ಕೆಲವು ವ್ಯಕ್ತಿಗಳನ್ನ ನೋಡಿದ್ರೆ ಅವರು ಎಷ್ಟು ಕಾನ್ಫಿಡೆನ್ಸ್ ಇದೆ ಗೊತ್ತಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾರೋ ಅಷ್ಟೇ ಒಳ್ಳೆ ವ್ಯಕ್ತಿತ್ವ ಅಂತಾರೆ ಅಲ್ವಾ. ಅವರು ನಿಜವಾಗ್ಲೂ ಸಾಧನೆ ಮಾಡಿರ್ತಾರೆ, ಅವರ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಿರ್ತಾರೆ. ನೀವು ಅಬ್ಸರ್ವ್ ಮಾಡಿ. ಇಲ್ಲಾಂದರೆ ಸಾಮಾನ್ಯ ಅಬ್ಸರ್ವ್ ಮಾಡ್ಕೊಳ್ಳಿ, ನಾವೇನೂ ಸಾಧನೆ ಮಾಡಿಲ್ಲ ಅಂದರೆ ನಮಗೆ ಈ ಮೂರಲ್ಲಿ ಏನೋ ಮಿಸ್ ಆಗಿದೆ ಅಂತ ನಾವು ಯೋಚನೆ ಮಾಡಬೇಕು. ನಾವೇನೋ ಒಂದು ಯಶಸ್ಸನ್ನು ಮಾಡ್ತಾ ಇದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಅಂತ ಅನಿಸಿದ್ರೆ ಈ ಮೂರರಲ್ಲಿ ಬ್ಯಾಲೆನ್ಸ್ಡ್ ಇರುತ್ತೆ ಅಂತ ಅರ್ಥ. ಆ್ಯಂಡ್ ವೆರಿ ಪವರ್ಫುಲ್ ಇನ್ನೊಂದಕ್ಕೆ ನಾವು ಹೋಗ್ತಾ ಇದ್ದೀವಿ ಟಾಪಿಕ್. ಅದು ಯಾವುದು ಅಂದರೆ ಆಧ್ಯಾತ್ಮಿಕ, ಸ್ಪಿರಿಚುವಲ್ ಇಂಟೆಲಿಜೆನ್ಸ್. ಓಕೆ, ಆಧ್ಯಾತ್ಮಿಕ ಇಂಟೆಲಿಜೆನ್ಸ್ ಅನ್ನೋದೇನಿದೆ, ಸ್ಪಿರಿಚುವಲ್ ಇಂಟೆಲಿಜೆನ್ಸ್, ಅದು 2010 ಇತ್ತೀಚೆಗೆ ಆಸುಪಾಸಲ್ಲಿ ಅಭಿವೃದ್ಧಿಯಾಗಿರೋದು. ಇದು ಬಹುತೇಕವಾಗಿ ಅಂತರ್ಮುಖಿಯಾಗಿದ್ದು ಬಾಹ್ಯ ವಿಚಾರಗಳಿಗಿಂತ ಹೆಚ್ಚಾಗಿ ವ್ಯಕ್ತಿಯ ಅಂತರಾತ್ಮದ ಅರಿವನ್ನು ಯಾರು ಹೆಚ್ಚು ಕುರಿತು ಹೇಳ್ತಾ ಇರ್ತಾರೆ, ಯೋಚನೆ ಮಾಡ್ತಿರ್ತಾರೆ, ಅದರ ಆಧಾರದ ಮೇಲೆ ಇವರು ಆಧ್ಯಾತ್ಮಿಕ ಇಂಟೆಲಿಜೆನ್ಸ್ ಇದೆಯಾ ಇವರಿಗೆ ಅಂತ ಕಂಡುಹಿಡಿಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ಹೇಗೆ ಅಂದರೆ ವಿಜ್ಞಾನಿಗಳು ಏನು ಹೇಳಿದ್ದಾರೆ ಅಂತ ನೋಡಿ. ಸ್ಪಿರಿಚುವಲ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಓಕೆ, ವಿಜ್ಞಾನಿಗಳೇ ಏನು ಹೇಳಿದ್ದಾರೆ ಅಂದರೆ ಮನುಷ್ಯನ ಸರ್ವಾಂಗೀಣ ವಿಕಾಸ ಆಗೋದಕ್ಕೆ ಆಧ್ಯಾತ್ಮಿಕ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅವಶ್ಯಕತೆ ತುಂಬ ಇದೆ. ಹಾಗೆ ಮನುಷ್ಯ ಪೂರ್ಣ ಆಗೋದು ಕೂಡ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಇದ್ದಾಗ ಮಾತ್ರ ಅಂತ ಹೇಳಿದ್ದಾರೆ. ಸುಲಭವಾಗಿ ಹೇಳಬೇಕಂದ್ರೆ ಆಧ್ಯಾತ್ಮಿಕ ಅನ್ನೋದು ವ್ಯಕ್ತಿಯ ಆಧ್ಯಾತ್ಮಿಕ ಶಕ್ತಿಯನ್ನು ತನ್ನ ಸ್ವಯಂ ವಿಕಸನಕ್ಕೆ ಬಳಸಿ ಅದರಿಂದ ಸಮಾಜದ ವಿಕಸನಕ್ಕೂ ಪರಿಣಾಮಕಾರಿಯಾಗಿ ಬಳಸುವ ಸಾಧನವಾಗಿದೆ. IQ, EQ, PQ ನನ್ನ ಜೀವನದ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ, ಆದರೆ ಆ ಮೂರನ್ನೂ ಪರಿಪೂರ್ಣ ಮಾಡೋಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ SQ ಬೇಕು, ಸ್ಪಿರಿಚುವಲ್ ಕೋಶನ್ ಬೇಕು. ಹಾಗೆ ಅದು ಇದ್ದಾಗ ಏನಾಗುತ್ತೆ, ಬರೀ ನಮ್ಮ ಜೀವನ ಮಾತ್ರ ಅಲ್ಲ ಬೇರೆಯವರ ಜೀವನಕ್ಕೂ ನಮಗೆ ಕೊಡುಗೆ ಕೊಡಬೇಕು ಅನಿಸುತ್ತೆ. ಬೇರೆಯವ್ರ ಲೈಫ್ಗೇನೋ ಒಳ್ಳೇದು ಮಾಡಬೇಕು, ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಮ್ಮ ಒಳಗಡೆಯಿಂದ ಬರುತ್ತೆ. ಯಾರಿಗೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬೇಕು, ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇರುತ್ತೆ ಯಾವಾಗಲೂ ಕೂಡ. ಯಾರಾದರೂ ಒಂದು ಒಳ್ಳೇದು ಹೇಳಿದ್ರೆ ಅದನ್ನು ಮನಸಾರೆ ಹರಿಸ್ತಾರೆ, ಅವರೆಲ್ಲರಿಗೂ ಕೂಡ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಇರುತ್ತೆ. ಓಕೆ, ಸೊ ಇದನ್ನು ಹೇಗೆ ಅಂದರೆ ವ್ಯಕ್ತಿಯ ಮೂಲಭೂತ ಅರಿವಿನ ಸಂಗತಿಗಳಾದ ನಾನು ಯಾರು, ನಾನು ಯಾಕೆ ಹುಟ್ಟಿದ್ದೀನಿ, ನನ್ನ ಉದ್ದೇಶ ಏನು, ನನ್ನ ಗುರಿ ಏನು, ಸಮಾಜದಲ್ಲಿ ನನ್ನ ಪಾತ್ರ ಏನು, ಆ್ಯಂಡ್ ನಾನು ಏನು ಕೆಲಸ ಮಾಡಬೇಕು, ಯಾಕೆ ಮಾಡಬೇಕು, ಓಕೆ, ಹೀಗೆ ಮುಂತಾದ ಅಂತರಾಳದ ಮೂಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿದ್ದೆ. ಯಾರಿಗೆ ನನ್ನ ಜೀವನದ ಉದ್ದೇಶ ಏನು, ನಾನು ಏನು ಮಾಡಬೇಕು, ನನಗೆ ಈ ಕೆಲಸದಲ್ಲಿ ಬಹಳ ತೃಪ್ತಿ ಸಿಗ್ತಿದೆಯಪ್ಪ, ಈ ರೀತಿಯೆಲ್ಲ ಫೀಲ್ ಅರ್ಥ ಆಗ್ತಾ ಇರುತ್ತೆ, ಅಥವಾ ಈ ಥರ ವಿಚಿತ್ರವಾದ ಪ್ರಶ್ನೆಗಳು ಬರ್ತಾ ಇರುತ್ತೆ, ಅವ್ರಿಗೆಲ್ಲ ಆಧ್ಯಾತ್ಮದ ಇಂಟೆಲಿಜೆನ್ಸ್ ಕೋಶಂಟ್ ಇದೆ ಅಂತ, ಅಥವಾ ಓಪನ್ ಆಗಿದೆ ಅಂತ. ಓಕೆ, ಆದರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ನೆಕ್ಸ್ಟ್ ಸೆಂಟೆನ್ಸ್. ಅದೇನೆಂದರೆ ಏನಾಗ್ಬಿಟ್ಟಿದೆ ಅಂದರೆ ಈ ಥರದ ಪ್ರಶ್ನೆಗಳು ಬರ್ತಾ ಇದೆ ಅಂದರೆ ಅವ್ರನ್ನ ಬಹಳ ವಿಚಿತ್ರವಾಗಿ ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಆಧ್ಯಾತ್ಮ ಅಂದರೆ ಈಗಲ್ಲ, ಈ ವಯಸ್ಸಿಗಲ್ಲ ಆಧ್ಯಾತ್ಮ ಹೋಗ್ಬಿಟ್ರೆ ಹಣ ಸಂಪಾದನೆ ಮಾಡಲ್ಲ, ಆಧ್ಯಾತ್ಮಕ್ಕೆ ಹೋಗ್ಬಿಟ್ರೆ ಮನೆ ಮಠ ಬಿಟ್ಬಿಡ್ತಾರೆ ಅನ್ನೋ ತಪ್ಪು ಕಲ್ಪನೆ ಇದೆ. ಯಾರಿಗೆ ಆಧ್ಯಾತ್ಮದ ಸ್ಪಿರಿಚುವಲ್ ಕೋಶಂಟ್ ಜಾಸ್ತಿ ಇರುತ್ತೆ ಅವರು ಅವರ ಫ್ಯಾಮಿಲಿಯನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಹಣಕಾಸನ್ನು ಸರಿಯಾಗಿ ಅರ್ನ್ ಮಾಡ್ತಾರೆ, ಹಾಗೆ ಆರೋಗ್ಯವಾಗಿರ್ತಾರೆ, ನೆಮ್ಮದಿಯಿಂದ ಇರ್ತಾರೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಆಧ್ಯಾತ್ಮಕ್ಕೆ ಹೋಗೋದ್ರಿಂದ ನಾವು ಯಶಸ್ಸು ಪಡ್ಕೊಳ್ಳೋಕ್ಕಾಗಲ್ಲ, ಅಂದರೆ ದುಡ್ಡು ಮಾಡೋಕ್ಕಾಗಲ್ಲ,
ಹೆಸರು ಮಾಡೋಕ್ಕಾಗಲ್ಲ, ಆಮೇಲೆ ಜೀವನದಲ್ಲಿ ಆಸಕ್ತಿ ಹೋಗಿಬಿಡುತ್ತೆ, ಮನೆ ಮಠ ಬಿಟ್ಬಿಡಬೇಕು ಅಂತ. ಅದು ಸುಳ್ಳು. ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಬೇಕಾಗಿರೋದು ಆಧ್ಯಾತ್ಮ. ಸೊ ಇದನ್ನು ನಾನು ಹೇಳ್ತಿರೋದಲ್ಲ, ವಿಜ್ಞಾನಿಗಳು ರಿಸರ್ಚ್ ಮಾಡಿ ಹೇಳಿರೋದು. 2010 ಇದ್ರ ಬಗ್ಗೆ ಹೇಳಿರೋದು, ಇದನ್ನು ಅಭಿವೃದ್ಧಿಪಡಿಸಿರೋದು. ಓಕೆ, SQ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ತುಂಬ ಇಂಪಾರ್ಟೆಂಟ್. ಅದಿದ್ರೇ EQ, IQ, PQ ಎಲ್ಲವೂ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ನಾವು ಹೇಗೆ ಅಂತ ಅಂದರೆ, ಆಧ್ಯಾತ್ಮದಲ್ಲಿ ಎಲ್ಲರಲ್ಲೂ ಕೂಡ ಜಾಗೃತಿವಾದಲ್ಲಿ ಸಮಾಜದಲ್ಲಿ ಶಾಂತಿ ಬರುತ್ತೆ, ನೆಮ್ಮದಿ ಬರುತ್ತೆ, ಸಮಾಜದ ಬಗ್ಗೆ ಕೂಡ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಸಾಮರಸ್ಯ ಹೆಚ್ಚಾಗಿ ಅಪರಾಧಗಳು, ಆತ್ಮಹತ್ಯೆಗಳು ಕಡಿಮೆ ಆಗುತ್ತೆ, ಹಿಂಸಾತ್ಮಕ ಪ್ರಕರಣಗಳು ಕಡಿಮೆ ಆಗುತ್ತೆ. ಅಧ್ಯಯನದ ಮೂಲಕ ಇದು ಅಭಿಪ್ರಾಯಪಟ್ಟಿದ್ದಾರೆ, ರಿಸರ್ಚ್ ಮಾಡಿ ಹೇಳಿದ್ದಾರೆ. ಯಾರು ಆಧ್ಯಾತ್ಮದ ಹಾದಿಯಲ್ಲಿರ್ತಾರೆ ಅವರಲ್ಲಿ ತಂತಾನೇ ಕ್ರೂರತ್ವ ಮಾಯ ಆಗುತ್ತೆ. ನಿಜವಾಗ್ಲೂ ಆಧ್ಯಾತ್ಮದ ಹಾದಿಯಲ್ಲಿ ಸುಮ್ಮನೆ ನಾಟಕ ಮಾಡೋದಲ್ಲ, ಆಯಿತಾ? ಸೊ ಇದ್ದಾಗ ಅಂತ. ಸೊ ಜಸ್ಟ್ ಥಿಂಕ್ ಮಾಡಿ, ನಮ್ಮ ಭಾವನೆಗಳಿಗೊಂದು ಶಾಲೆಯ ಕನಸು, ನಾನು ಕರ್ನಾಟಕದ ಕನಸು ಅಂತ ಹೇಳಿ ನಾನು ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೀನಿ. ನಾವೆಲ್ಲರೂ ಒಂದು ಕನಸನ್ನು ಕಾಣೋಣ. ದೇಶದ ನಡುವೆ ಇರುವಂತಹ ಬಾರ್ಡರ್ಗಳು ಹೋಗಿ ಮಾನವ ಧರ್ಮ ಬರಬೇಕು, ಶಾಂತಿ ಪ್ರೀತಿ ಬರಬೇಕು. ಇವೆಲ್ಲ ನನಗೂ ಇಲ್ಲದೆ, ನಾನು ತುಂಬ ಜನಕ್ಕೆ ಬೇಜಾರು ಮಾಡಿದ್ದೀನಿ, ನೋವು ಮಾಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ಬಟ್ ಇದೆಲ್ಲದಕ್ಕೂ ಮೀರಿ ನಾವು ಬದುಕಬೇಕಾಗಿದೆ ಅಂತ ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ನಾವೆಲ್ಲ ಒಂದು ಕನಸು ಕಾಣೋಣ. ಎಲ್ಲರೂ, ಇಡೀ ನಮ್ಮ ಪ್ರಪಂಚ ಸಮೃದ್ಧಿಯಿಂದ ಇದೆ, ಶಾಂತಿಯಿಂದ ಇದೆ, ಪ್ರೀತಿಯಿಂದ ಇದೆ, ಪರಸ್ಪರ ಗೌರವದಿಂದ ಇದೆ ಅಂತ ನಾವೆಲ್ಲರೂ ವಿಜುವಲೈಸ್ ಮಾಡೋಣ ಅಂತ ನಾನು ಹೇಳ್ತಾ ಇರ್ತೀನಿ ಕ್ಲಾಸಲ್ಲಿ, ಹೌದಲ್ವಾ? ಸೊ ನಾನು, ನನ್ನ ಕುಟುಂಬ, ನನ್ನ ಏರಿಯಾ, ನನ್ನ ರಾಜ್ಯ, ನನ್ನ ದೇಶ, ನನ್ನ ಪ್ರಪಂಚ ಅಂತ ಹೇಳಿ ನಾವು ಅನ್ಕೋಬೇಕು ಅಂತ. ಸೊ ಸೀರಿಯಸ್ಲಿ ಯಾರಲ್ಲಿ ಆಧ್ಯಾತ್ಮದ ಅರಿವು ಹೆಚ್ಚಾಗ್ತಾ ಹೋಗುತ್ತೆ, ಈ ಯೋಚನೆಗಳು ಬರುತ್ತೆ. ಆ್ಯಂಡ್ ಕೆಲವು ಚಿಕ್ಕ ಮಕ್ಕಳಿಂದಾನೇ ಕೆಲವ್ರಿಗೆ ಬಂದುಬಿಟ್ಟಿರುತ್ತೆ ಈ ಥಿಂಕಿಂಗ್ ಎಲ್ಲ. ಆಮೇಲೆ ಇಲ್ಲಿರೋವೆಲ್ಲವೂ ಕೂಡ ಕೆಲವ್ರಿಗೆ ಡಿಫಾಲ್ಟ್ ಆಗಿ ಹುಟ್ಟಿದಾಗಲೇ ಬಂದುಬಿಟ್ಟಿರುತ್ತೆ. ಓಕೆ, ಇನ್ನು ಕೆಲವರಿಗೆ ಅವ್ರ ಮನೆ ಪರಿಸ್ಥಿತಿಗಳಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರು ಬೆಳೀತಾ ವಾತಾವರಣಗಳಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇವೆಲ್ಲವೂ 4 ಇದ್ರೇ ನಾವು ಯಶಸ್ವಿ ಜೀವನನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆಧ್ಯಾತ್ಮದ ಪ್ರಕಾರ ಕರ್ಮ ಸಿದ್ಧಾಂತವನ್ನು ಅರಿವನ್ನು ಮೂಡಿಸಿ ಕಾರ್ಯಕಾರಣವನ್ನು ನಾವು ಮಾಡೋದ್ರ ಮೂಲಕ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಿಕೊಂಡು ಆಧ್ಯಾತ್ಮಿಕ ಬುದ್ಧಿಮತ್ತೆಯನ್ನು ಈ ಸೂತ್ರದ ಮೂಲಕ ಅಳತೆ ಮಾಡ್ತಾರೆ. ಹೇಗೆ ಅಂದರೆ, ಈ ವ್ಯಕ್ತಿ ಯಾವ ಥರ ಕಂಪಿಯಾಗಿದ್ದಾರೆ, ಅನುಕಂಪಿಯಾಗಿದ್ದಾರೆ ಅನ್ನೋದ್ರ ಮೇಲೆ ಇವ್ರಿಗೆ ಆಧ್ಯಾತ್ಮದ ಕೋಶಂಟ್ ಇದೆಯಾ ಅನ್ನೋದು ಚೆಕ್ ಆಗುತ್ತೆ. ಓಕೆ, ಸೊ ಆಧ್ಯಾತ್ಮಿಕ ಒಂದು ಕೋಶಂಟ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಸ್ಪಿರಿಚುವಲ್ ಇಂಟೆಲಿಜೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಿಮ್ಮ ಆಧ್ಯಾತ್ಮದ ಗುರಿಯನ್ನು ಹುಡ್ಕೋದು ಮೊದಲು. ಏನು ನನ್ನ ಸ್ಪಿರಿಚುವಲ್ ಗೋಲ್ ಏನು ಅಂತ. ಓಕೆ, ನಾನು ಇದನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದು 2017. ಓಕೆ, ನನಗೆ ಸ್ಪಷ್ಟತೆ ಸಿಕ್ಕಿದ್ದು ನನ್ನ ಗುರಿ 2022. ಓಕೆ, ತುಂಬ ಕ್ಲಾರಿಟಿ ಇದೆ ನಾನೇನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆ್ಯಂಡ್ ನಿಜವಾಗ್ಲೂ ಈ ಆಧ್ಯಾತ್ಮದ ಬಗ್ಗೆ ನನಗೆ ಹೇಳಿದ್ರೆ ಹೇಳ್ತಾನೆ ಇರ್ಬೇಕು ಅನಿಸುತ್ತೆ. ಬಿಕಾಸ್ ಹೊಸ ಥರದ ಜೀವನನ ನನಗೆ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ನಾನು ಯಾವಾಗ ಆಧ್ಯಾತ್ಮದ ಕಂಪ್ಲೀಟ್ ಎಲ್ಲ ಥರದ ಕಲಿಕೆಗಳನ್ನು ಮಾಡ್ತಾ, ಅದಕ್ಕೆ ಬೇಕಾದಂಥ ಪ್ರಾಕ್ಟೀಸ್ ಮಾಡಿದ್ಮೇಲೆ. ಏನೇನು ಪ್ರಾಕ್ಟೀಸು, ಯೋಗ ಜೀವನ ಅಳವಡಿಕೆ ಆಗಿರ್ಬೋದು, ಅಥವಾ ಧ್ಯಾನವನ್ನು ಮಾಡೋದಾಗಿರ್ಬೋದು, ನಿರ್ಲಿಪ್ತತೆಯನ್ನು ಅಳವಡಿಸ್ಕೊಳ್ಳೋದು, ನೇಚರ್ ಜೊತೆಗೆ ಹೆಚ್ಚು ಬದುಕೋದು. ಸೊ ಹಾಗೆ ನೋಡಿದ್ರೆ ಇವೆಲ್ಲವೂ ಕೂಡ ನಾವು ಮಾಡಬೇಕಾಗಿದೆ. ಆದರೆ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ, ಇವೆಲ್ಲ ವಿಷಯ ನಮ್ಮೆಲ್ರಿಗೂ ಗೊತ್ತಿರೋದೆ, ಇವೆಲ್ಲ ನಮ್ಮಲ್ಲಿ ಇದೆ ಕೂಡ. ಆದರೆ ಅದರ ಅರಿವು ನಮಗಿಲ್ಲ. ಅದನ್ನು ಹೇಗೆ ಬಳಸ್ಕೋಬೇಕು ನಮ್ಮ ಯಶಸ್ಸಿಗೆ ಅಂತ ಗೊತ್ತಿಲ್ಲ. ವೆರಿ ಸಿಂಪಲ್. ಎಲ್ಲರಲ್ಲೂ ಈ 4 ಅಂಶಗಳಿದೆ. ಆದರೆ ಅದನ್ನು ಹೇಗೆ ಬಳಸ್ಕೋಬೇಕು ನಮ್ಮ ಯಶಸ್ಸಿಗೆ ಅನ್ನೋ ಅರಿವಿಲ್ಲ ಅಷ್ಟೆ. ಓಕೆ, ಅದನ್ನು ನಾವು ಕಲಿಬೇಕಾಗಿದೆ. ಹೇಗೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಅದರ ಪ್ರಯೋಜನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಕಲಿಬೇಕಾಗಿದೆ. ಸೊ ಇದು ನಮ್ಮ ಲೈಫಲ್ಲಿ ನಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ತಿದ್ದಾರೆ. ವೆರಿ ಸಿಂಪಲ್. ಏನಂದರೆ, ನಮಗೆ ಅನ್ನ ಮಾಡಬೇಕು ಅಂದರೆ ಅಕ್ಕಿ, ನೀರು, ಸ್ಟವ್ವು, ಬೆಂಕಿ, ಪಾತ್ರೆ ಇವೆಲ್ಲ ಇರಬೇಕಲ್ವ? ಇವೆಲ್ಲ ಇದೆ. ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಅನ್ನ ಮಾಡೋಕ್ಕಾಗತ್ತಾ? ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಅನ್ನ ಮಾಡಬೇಕು ಅಂದ್ಬಿಟ್ಟು ಏನು ಮಾಡಿದ್ದೆ, ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಕುತ್ಕೊಂಡಿದ್ದೆ.
ಇನ್ನು ಅದು ಕೂಗಿಲ್ಲ ವಿಸಲ್ ಹೊಡೆದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಫುಲ್ಲು ಹೊಗೆ ತುಂಬ್ಕೊಳ್ಳೋಕೆ ಶುರುವಾಯಿತು. ಆಮೇಲೆ ಬಂದು ನೋಡಿ ಆಫ್ ಮಾಡಿ ಪಕ್ಕದ ಮನೆ ಆಂಟಿನ ಕರೆದು ಅದನ್ನು ಇಳಿಸಿ ಅದ್ರ ಮೇಲೆ ನೀರೆಲ್ಲ ಹಾಕಿ ಓಪನ್ ಮಾಡಿದ್ರೆ ಫುಲ್ಲು ಕುಕ್ಕರ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಯಾಕೆ ಗೊತ್ತಾ, ನಾನು ಅಕ್ಕಿಗೆ ನೀರೇ ಹಾಕಿರಲಿಲ್ಲ. ನೀರು ಇದೆ, ಕುಕ್ಕರು ಇದೆ, ಅಕ್ಕಿನೂ ಇದೆ, ಬೆಂಕಿನೂ ಇದೆ, ಸ್ಟವ್ವು ಇದೆ, ಬಟ್ ನನಗೆ ಅನ್ನ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಹೀಗೆ ನಾವು ನಮ್ಮ ಲೈಫಲ್ಲಿ ಏನಾಗಿದೆ ಅಂದರೆ ಇವೆಲ್ಲವೂ ಇದೆ ನಮ್ಮ ಹತ್ರ. EQ ಇದೆ, IQ ಇದೆ, PQ ಇದೆ, SQ ಇದೆ. ಆದರೆ ಇವನ್ನ ಸರಿಯಾಗಿ ಬಳಸ್ಕೊಳ್ಳೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಇನ್ನೂ ಕರೆಕ್ಟಾಗಿ ಹೆಚ್ಚು ಮಾಡ್ಕೊಳ್ಳೋದನ್ನು ನಾವು ಕಲಿಬೇಕಾಗಿದೆ. ಸೊ ಈ ಒಂದು ಎಪಿಸೋಡಲ್ಲಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಬ್ಯೂಟಿಫುಲ್ ಬುಕ್. ನಮಗೆ ಬುಕ್ಗಳು ಕೂಡ ಯೂನಿವರ್ಸೇ ಕಳಿಸ್ತಾ ಇದೆ ಅಂತ ಅನಿಸುತ್ತೆ. ಅದು ಹೇಗೋ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಬುಕ್ಕನ್ನ ಸೆಲೆಕ್ಟ್ ಮಾಡಬೇಕಂತ ನಾನು ಹೇಳಿದ್ದೆ. ಈ ಬುಕ್ಕನ್ನ ಸೆಲೆಕ್ಟ್ ಮಾಡಬೇಕು, ಇದರಲ್ಲೇನೋ ಇದೆ ಆ ಥರ ನಾನು ಸೆಲೆಕ್ಟ್ ಮಾಡಲ್ಲ. ಒಂಥರ ನನಗೆ ಒಳಗಡೆಯಿಂದ ಲೈಕ್ ಒಂದು ಎಲ್ಲೋ ಇನ್ನರ್ ವಾಯ್ಸ್ ಕೇಳಿಸುತ್ತೆ, ಈ ಬುಕ್ ತೊಗೋ ನೆಕ್ಸ್ಟ್ ಅಂತ ನಂಗೆ ಅನಿಸುತ್ತೆ. ಸೊ ಆಗ ನಾನು ತೊಗೊಳ್ತೀನಿ. ಅದು ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಕನೆಕ್ಟ್ ಆಗ್ತೀನಿ. ನಂಗೆ ಕನೆಕ್ಟ್ ಆಗಿದ್ದನ್ನು ಮಾತ್ರ ನಾನು ಓದ್ತೀನಿ, ಎಲ್ಲ ಬುಕ್ಕು ಓದಲ್ಲ. ಕೆಲವೊಂದು ಓದ್ತೀನಿ, ಇಷ್ಟ ಆಗಿಲ್ಲ, ನಾನು ಮತ್ತದನ್ನು ಓದೋಕ್ಕೆ ಹೋಗಲ್ಲ. ನನಗೆ ಕನೆಕ್ಟ್ ಆದರೆ ಮಾತ್ರ, ಕನೆಕ್ಟ್ ಇನ್ ದ ಸೆನ್ಸ್ ನನಗೂ ಇದನ್ನು ಓದ್ತಾ ನನಗೂ ಕಲಿಕೆ, ಜೊತೆಗೆ ನಾನು ಹೇಳೋ ಅಂಥ ಇದನ್ನು ನೋಡೋ ಅಂಥವ್ರಿಗೂ ಕೂಡ ಕಲಿಕೆ ಆಗಬೇಕು. ಆ ಥರ ಇದ್ದರೆ ಮಾತ್ರ ನಾನು ಬುಕ್ನ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಿರೀಶ ಶ್ರೀ ಮೇವುಂಡಿ ಸರ್, ಅದ್ಭುತವಾದ ಒಂದು ಯಶೋಮಾರ್ಗನ ಬರೆದಿರೋದಕ್ಕೆ. ಸೊ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಮತ್ತು ನಾಳೆ ಇನ್ನೊಂದು ಚಾಪ್ಟರಲ್ಲಿ ಸಿಗೋಣ. ಥ್ಯಾಂಕ್ ಯು.